ಪವಿತ್ರಾ ಗೌಡ ಏನು ಹೇಳಿದ್ದಾಳೆ ಗೊತ್ತಾ? ಒಂದು ಮಾತು ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ದರ್ಶನ್ ನನಗೆ ಅಣ್ಣನ ತರ ಎಂದು ಪವಿತ್ರಾ ಗೌಡ ಹೇಳಿದ್ದಾಳೆ ಎನ್ನಲಾಗುತ್ತಿದೆ. ಆ ಮಾತಿನ ಹಿಂದೆ ಏನಿದೆ? ಅವರು ಈ ಮಾತನ್ನು ಯಾವ ಸಂದರ್ಭದಲ್ಲಿ ಹೇಳಿದರು? ಪೂರ್ಣವಾಗಿ ಕೇಳಿ ಕೊನೆಯವರೆಗೂ ಕುತೂಹಲ ಮೂಡಿಸುವ ಮಾತುಗಳಿವೆ. ಮಾತು ಕೇಳೋಣ ಬನ್ನಿ. ದರ್ಶನ್ ನನಗೆ ಅಣ್ಣನ ತರ ಅಂತ ಪವಿತ್ರಾ ಗೌಡ ಹೇಳಿದ್ದಾರೆ ಎನ್ನುವ ಮಾತು ಇದೀಗ ಚರ್ಚೆಯಾಗುತ್ತಿದೆ. ಆದರೆ ಈ ಮಾತು ಯಾವ ಸಂದರ್ಭದಲ್ಲಿ ಬಂತು? ಪವಿತ್ರಾ ಗೌಡ ಯಾಕೆ ಹೀಗೆ ಹೇಳಿದರು? ಅವರು ಹೇಳಿರುವ ಸಂಪೂರ್ಣ ಮಾತು ಏನು? ಇದರ ಹಿಂದೆ ಇರುವ ವಿಚಾರ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ವಿಡಿಯೋವನ್ನು ಕೊನೆಯವರೆಗೂ ಕೇಳಿ. ಯಾಕಂದ್ರೆ ಪವಿತ್ರಾ ಗೌಡ ಹೇಳಿರುವ ಆ ಒಂದು ಮಾತು ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಪವಿತ್ರಾ ಗೌಡ ದರ್ಶನ್ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ? ಈಗ ಕೇಳಿಬರುತ್ತಿರುವ ಈ ಮಾತು ಸಾಕಷ್ಟು ಕುತೂಹಲ ಮೂಡಿಸಿದೆ. ದರ್ಶನ್ ಅವರ ಬಗ್ಗೆ ಪವಿತ್ರಾ ಗೌಡ ಮಾತನಾಡಿರುವ ಒಂದು ಹೇಳಿಕೆ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ಅಷ್ಟಕ್ಕೂ ಅವರು ದರ್ಶನ್ ಅವರನ್ನು ಯಾವ ರೀತಿಯಲ್ಲಿ ನೋಡುತ್ತಾರೆ? ಯಾಕೆ ದರ್ಶನ್ ನನಗೆ ಅಣ್ಣನ ತರ ಎಂದು ಹೇಳಿದ್ದಾರೆ? ಈ ಮಾತು ಕೇಳಿದ ತಕ್ಷಣ ಹಲವರಿಗೆ ಹಲವು ಪ್ರಶ್ನೆಗಳು ಮೂಡುತ್ತಿವೆ. ದರ್ಶನ್ ಮತ್ತು ಪವಿತ್ರಾ ಗೌಡ ಅವರ ಬಗ್ಗೆ ಈ ಹಿಂದೆ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿವೆ. ಆದರೆ ಇದೀಗ ಪವಿತ್ರಾ ಗೌಡ ಅವರ ಬಾಯಿಂದಲೇ ಬಂದಿರುವ ಈ ಮಾತು ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ. ಅವರು ಈ ಮಾತನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ? ಆ ಸಂದರ್ಭದಲ್ಲಿ ಏನು ಮಾತನಾಡುತ್ತಿದ್ದರು? ದರ್ಶನ್ ಅವರ ಬಗ್ಗೆ ಮಾತನಾಡುವಾಗ ಪವಿತ್ರಾ ಗೌಡ ಇನ್ನೇನು ಹೇಳಿದ್ದಾರೆ? ಈ ಹೇಳಿಕೆಯ ಸಂಪೂರ್ಣ ಸಂದರ್ಭ ತಿಳಿಯದೆ ಕೇವಲ ಒಂದು ಮಾತನ್ನು ಕೇಳಿ ಯಾವುದೇ ನಿರ್ಧಾರಕ್ಕೆ ಬರುವುದು ಸರಿಯಲ್ಲ. ಹಾಗಾಗಿ ಪವಿತ್ರಾ ಗೌಡ ಅವರು ನಿಜವಾಗಿ ಏನು ಹೇಳಿದ್ದಾರೆ? ಅಣ್ಣ ತಂಗಿಯರ ಈ ಬಂಧ